ರಕ್ಕಸರಿಗೆ ನಾಯಕನಾಗಿ, ದೇವತೆಗಳಿಗೆ ಭೀತಿಕಾರಕನಾಗಿ ಇಡೀ ಲೋಕವನ್ನೇ ಗಡ 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 ನಡಗಿಸುತ್ತಿದ್ದವ ನಾನು. ಕೇವಲ ಭುಜಬಲವಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿ ವರಬಲವೂ ನಮಗುಂಟು. ಬ್ರಹ್ಮನಿಂದಲೂ ಅಲ್ಲ, ಈಶ್ವರಿಂದಲೂ ವರಬಲಾನ್ವಿತರು ನಾವು. ಶುಂಭ ತಮ್ಮ ನಿಶುಂಭ ನಮ್ಮ ಬೆಂಬಲಕ್ಕೆ ಬೇಕಾಗಿ ರಕ್ತ ಬೀಜ ಅಲ್ಲ, ಸಲಹೆ ಸೂಚನೆಗೆ ಬೇಕಾಗಿ ಸುಗ್ರೀವ ಅಲ್ಲ, ಧೂಮ್ರಾಕ್ಷ. ಹೀಗೆ ಹೇಳುತ್ತಾ ಹೇಳುತ್ತಾ ಸಾಗಿದೆ. ಅಸಂಖ್ಯ ದಾನವರಿದ್ದಾರೆ. ಶೋಣಿತಾಪುರವನ್ನ ಸುವ್ಯವಸ್ಥಿತವಾಗಿ ಭದ್ರವಾಗಿ ಆಳ್ವಿಕೆ ಮಾಡಿಕೊಂಡು ಬಂದವರಾರು. ನನ್ನಿಂದಲೇ ಅನುಮತಿ ಪಡೆದು ಹೋದವರಲ್ವ ಇಬ್ಬರು ಅಖಂಡ ಬ್ರಹ್ಮಚಾರಿಗಳು ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ ಅವರು? ಪ್ರಚಾರ ಹೇಗುಂಟು ಎಂಬ ಹಾಗೆ ನೋಡಬೇಕೆಂಬ ಕಾಲಕ್ಕಾಗಿ ಹರಟೆವು ಭೂಲೋಕಕ್ಕಾಗಿ ಸಾಗಿ ನೋಡಿದ್ರೆ ಎಲ್ಲೇ ಹೋಗ್ಲಿ ಅಣ್ಣ, ಈ ವರ್ಷ ನಿನ್ನ ಕುರಿತಾಗಿಯೇ ಪ್ರಚಾರ. ಅದೇ ವಿಷಯವಾಗಿದೆ. ಏನು ಪ್ರಚಾರ ಉಂಟು? ಅಲ್ಲಿ ಇರುವಂತಹ ಪ್ರತಿಯೊಬ್ಬರು ತುಂಬಾ ದಾನವನ ಹೆಸರನ್ನು ಕೇಳಿದಾಗ ನಡುಕ ಪ್ರಾರಂಭ ಆಗ್ತದೆ ಅವರಲ್ಲಿ. ಹೇಳ್ತಾರೆ ಅಷ್ಟೇ ಅಲ್ಲ, ವಿಪ್ರ ಶ್ರೇಷ್ಠರೆಲ್ಲ ದೇವರು ದೇವತೆಗಳಿಗೆ ಭವಿಷ್ಯನ್ನ ಕೊಡುವುದನ್ನು ಮರೆತಿದ್ದಾರೆ, ಬಿಟ್ಟಿದ್ದಾರೆ. ತುಂಬಾಯ ಎಂಬುದಾಗಿ ಇವರು ಸ್ವಾಮಕುಂಡಕ್ಕೆಲ್ಲ ನಿನ್ನದ್ದೇ ಹೆಸರು ಹಾಕ್ತಾ ಇದ್ದಾರೆ. ಇಡೀ ರಕ್ಕಸ ಕುಲವೇ ಕೃತಾರ್ಥವಾಯಿತು. ಈಗ ಅನುಮಾನವೇ ಇಲ್ಲ. ನಮ್ಮ ಉದ್ದೇಶವೋದೇ ಅಲ್ವೇ? ಎಲ್ಲೆಡೆಯಲ್ಲೂ ನಾವು ರಕ್ಕಸರೇ ಇರಬೇಕೆಂಬುದಾಗಿ. ಹೌದು, ಪ್ರಪಂಚ ವ್ಯಾಪಿಯಾಗಿರ್ಬೇಕು ನಾವು. ಲೋಕದಲ್ಲಿ ನಮ್ಮ ಆಧಿಪತ್ಯವೇ ಇರಬೇಕು. ಹೀಗೆ ಯೋಚಿಸುತ್ತಾ ತಿರುಗಾಟ ಮಾಡುತ್ತಿರುವಂತಹ ಕಾಲಕ್ಕೆ ಎಲ್ಲ ಕಡೆಯಲ್ಲಿಯೂ ನಿನ್ನ ಪ್ರಚಾರವನ್ನು ಕೇಳಿ ಸಂತುಷ್ಟಗೊಂಡಿರುವಂತಹ ನಾವು ವೀರಾದ್ರಿಯಗಿರಿ ಅಂತ ಬಂದವರು. ಆಯಾಸ ಆಯ್ತು ನಮ್ಮ ಪಾಲಿಗೆ. ಕದಂಬಕ್ಕೆ ಬಂದವರು ನಾವು. ಏನು ಮಾಡೋಣ? ಹೊಟ್ಟೆಗೆ ಆಯಾಸ, ಹೊಟ್ಟೆಗೆ ಹಸಿವಾಯ್ತು. ಆಯಾಸ ತಡ ಮಾಡಲಿಲ್ಲ. ನಾವು ರಗಬೇಟೆಯನ್ನು ಪ್ರಾರಂಭ ಮಾಡಿದೆವು. ಬಾರೋ ಸಿಕ್ಕಿದ್ದನ್ನ ಹಿಡಿದು ಮುಕ್ಕಿ ಅದೇ ನಮಗೆ ಯಾರಿಗೂ ಹೊಸ್ತಲ್ಲ ಬಿಡು. ಅದು ಒಂದು ಮುಕ್ಕುವುದು, ತಿನ್ನುವುದು, ಕುಡಿಯುವುದು ನಮ್ಮ ಜಾಯಮಾನ ಅಲ್ಲವೇನೋ? ಹೌದು. ಹಾಗೆ ತಿಂದಂತಹ ಕಾಲಕ್ಕೆ ಹೊಟ್ಟೆ ತುಂಬಿತ್ತಣ್ಣ. ಆಮೇಲೆ ನಿದ್ದೆ ಬರುವುದಕ್ಕೆ ಪ್ರಾರಂಭ ಆಯ್ತು. ಹೊಟ್ಟೆಗೆ ಹೆಚ್ಚಾದ್ರೆ ಹಾಗೆ ಒಮ್ಮೊಮ್ಮೆ ನಿದ್ದೆ ಬರ್ತದೆ, ಒಮ್ಮೊಮ್ಮೆ ತ್ರಾಸ ಆಗ್ತದೆ. ಹೌದೌದು. ಹಾಗೆ ನಿದ್ದೆ ಮಾಡುವಂತಹ ಕಾಲಕ್ಕೆ ಕೇಳಿ ಬಂತು ಒಂದು ಸುಗಮ ಸಂಗೀತ. ಅಲ್ಲಿಯೂ ಕಾರ್ಯಕ್ರಮ ಉಂಟು. ನಮಗೂ ಗೊತ್ತಿರಲಿಲ್ಲ, ಅಲ್ಲಿ ಪ್ರಾರಂಭ ಆಯ್ತು. ಯೋಚನೆ ಮಾಡಿದೆ, ಈ ಕಾಡಿಗೆ ನಾವು ಬಂದದ್ದೇ ಹೆಚ್ಚು, ಇಲ್ಲಿ ಯಾರು ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದ್ರು ಅಂತ. ನಮಗೂ ಒಂದು ಕಾರ್ಯಕ್ರಮ ಸಿಗ್ತದ ಅಂತ ಆಲೋಚನೆ ಮಾಡಿದ್ವಿ. ಸಂಗೀತ ಹೌದು, ರಾಗ ಸುದೆ ಹೌದೇ. ಆ ಸಂಗೀತದ ಜಾಡನ್ನ ಅರಸುತ್ತಾ ಸಾಗಿರುವಂತಹ ಕಾಲಕ್ಕೆ ಕಂಡದ್ದು ನಮಗ ಅಚ್ಚರಿಯಣ್ಣ. ಏನು ವಿಶೇಷವಾಗಿರುವಂತಹ ಸೌಂದರ್ಯವತಿಯೊಬ್ಬಳು ಭೂಮಿಯಿಂದ ನಭದವರೆಗೆ, ನಭದಿಂದ ಭೂಮಿಯವರೆಗೆ ದೇವ ದುಯ್ಯಾಲೆಯನ್ನು ಬಲಿದ್ದಾಳೆ. ಹಾಡುತ್ತಾ ಇದ್ದಾಳೆ, ಹಾಡುತ್ತಾ ಇದ್ದಾಳೆ. ಅಂತ ಚಂದದ ಹೆಣ್ಣನ್ನ ಇಲ್ಲಿವರೆಗಾಗಿ ನೋಡಿದವರು ನಾವಲ್ಲ. ಆ ಕಾರಣಕ್ಕೆ ಆ ಕಾಡಿನಲ್ಲಿರುವಂತಹ ಕುಸುಮ ಕಾಡ ಕುಸುಮ ಆಗಬಾರದು, ನಾಡ ಕುಸುಮ ಆಗಬೇಕು. ನೀವು ಅವಳನ್ನು ವರಿಸಬೇಕು. ಆ ಕಾರಣಕ್ಕಾಗಿ ನೀವರಿಗಾಗಿ
ವನದೊಳಗೀಗ ಕಾಂತೆ ಅಮ್ಮ ಚೆಲುವೆಯೇನೆ ವನದೊಳಗೀಯ ಕಾಂತೆ ಕಾಂತೆಯ ನೋಡು ರಬ್ಬೆರದಿಗಿಂತ ಮಿಗಿಲೇನೆ ಕಾಂತೆಯ ನೋಡು ರಬ್ಬೆರದಿಗಿಂತ ಮಿಗಿಲೇನೆ ಅತ್ತ ಚೆಲುವೆಯೇನೆ ವನದೊಳಗಿಯ ಕಾಂತೆ ಕಾಂತೆಯ ನೋಡು ರಬ್ಬೆರದಿಗಿಂತ ಮಿಗಿಲೇನೆ ಕಾಂತೆಯ ನೋಡು ರಬ್ಬೆರದಿಗಿಂತ ಮಿಗಿಲೇನೆ ಅಂತ ಚೆಲುವೆಯೇನೆ ವನದೊಳಗಿಯ ಕಾಂತೆ ಕಾಂತೆಯ ನೋಡು ರಬ್ಬೆರದಿಗಿಂತ ಮಿಗಿಲೇನೆ ಅಂತ ಚೆಲುವೆಯೇನೆ ಆಯೋ ಅಯ್ಯೋ ಅಂತ ಚೆಲುವೆಯೇನೆ ಅದ್ಭುತವಾಗಿರುವಂತಹ ಸಂತೋಷವಾಯ್ತು ಕೇಳಿ. ಅಂತ ಚೆಲುವೆಯಲ್ಲಿ ಮೂರು ಲೋಕದಲ್ಲಿ ಒಂಥ ಸೌಂದರ್ಯವತಿಯರು ಯಾರಿಲ್ಲ. ಇದು ನೀವು ಆಡುವ ಮಾತು. ನಿಮ್ಮ ಕಣ್ಣು ಮನವನ್ನು ಸೆಳೆದಂತ ರೂಪರಾಶಿ ಒಂದು ಕಾಡಿನ ಮಧ್ಯದಲ್ಲಿ ಹೀಗೆ ಉಯ್ಯಾಲೆ ಆಡುತ್ತಾ ಕುಳಿತಿದ್ದಾಳೆ ಅಂತಾದ್ರೆ ನಾವೆಲ್ಲ ನೋಡಿದ್ದುಂಟು. ರಂಬೆ, ಊರ್ವಶಿ, ತಿಲೋತ್ತಮೆ. ಹಾಗಾದ್ರೆ ಅವರಿಗಿಂತಲೂ ಮಿಗಿಲಾದ ಸತಿ ರೂಪದ ರಾಶಿ. ಅವಳಿಗೆ ಕಾಡಿನಲ್ಲಿ ಏನು ಕೆಲಸ? ಅದು ಒಬ್ಬಳೇ ಇದ್ದಾಳೆ ಅಂತಾದ್ರೆ ಅವಳ ಎದೆಗಾರಿಕೆಗೆ ನಾವು ಮೆಚ್ಚಲೇಬೇಕು. ಫಲ ಫಲ ಫಲ. ಹಾಗಿದ್ರೆ ಅಂತ ಒಳ್ಳೆಯ ಸಮಾಚಾರವನ್ನ ನೀವು ಬಂದು ಹೇಳಿದ್ದು. ಕಾಡಿನಲ್ಲಿ ಇರಬಾರದು, ನಾಡಿಗೆ ಬರಬೇಕು. ಶೋಣಿತಾಪುರವನ್ನ ಆಕೆ ಸೇರಬೇಕು. ಸೇರಬೇಕು ಅಂದ್ರೆ ಹೇಗೆ? ನನ್ನ ವಾಮ ಭಾಗವನ್ನ ಅಲಂಕರಿಸಬೇಕು. ಅವಳನ್ನು ನಾನು ಮದುವೆಯಾಗಬೇಕೆಂಬುದಾಗಿ ನಿಮ್ಮಿಬ್ಬರ ಒಳ ಮನಸ್ಸು. ಶಹಬಾಷ್. ನಮಗೇನು ಹೆಚ್ಚಲ್ಲ. ಹುಲಿಗೊಂದು ಹುಂಡೆ ಹೆಚ್ಚಲ್ಲ, ನಮಗೊಂದು ಹೆಣ್ಣು ಹೆಚ್ಚಲ್ಲ. ಏನು ತೊಂದರೆ ಇಲ್ಲ. ಅವಳೊಂದೇ ನಾವು ಮದುವೆ ಆಗಬಹುದು. ಆದ್ರೆ ಒಳ ಮಧ್ಯದಲ್ಲಿ ಈ ರೀತಿಯಾಗಿ ಇದ್ದಾಳೆ ಅಂತಾದ್ರೆ ನಿಮ್ಮ ಅತ್ತಿಗೆ ನಮ್ಗೆ ಗೊತ್ತುಂಟಲ್ಲ, ಆಲೋಚನೆ ಅವಳಿಗಿಂತ ಚಂದ್ರೇನೋ? ಅಯ್ಯೋ 100 ಮಡಿ ಚಂದ. ಹಾಗಾದ್ರೆ ಬಿಡುವ ಪ್ರಶ್ನೆಯೇ ಇಲ್ಲ. ಬೇಕಾದಾಗ ನಿಮ್ಮ ಕರೆಸಿಕೊಳ್ತೇನೆ. ಆ ಕಡೆ ಮತ್ತು ತಿಂಡಿ ಮತ್ತು ವಿಶ್ರಾಂತಿ ಪಡಿ.